ಗೊತ್ತಾಯ್ತಾ ನಿಮಗೆ ಯಾವುದು ಆ ಅಡಿಕೆ ಅಂತ? ಗೊತ್ತಾದರೆ ಒಂದು ಕಮೆಂಟಲ್ಲಿ ಹಾಕಿಬಿಡಿ ಆಯಿತಾ. ನಾನು ಹೇಳಿದಿಂದ ಮೊದಲು ಹಾಕಿಬಿಡಿ. ನೋಡಿ, ಇವತ್ತು ನಾನು ನಿಮಗೆ ಈ ಅಡಿಕೆಯ ಬಗ್ಗೆ ಅಂದರೆ ಸ್ಪೆಷಲ್ ಇದೊಂದು ಅಡಿಕೆ, ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಮರಕ್ಕೆ ಹತ್ತಿದ್ದೇನೆ. ನೋಡಿ, ನಾನೀಗ ಮರದಿಂದ ಮೇಲದಿಂದಲೇ ವಿಡಿಯೋ ಮಾಡ್ತಿರೋದು. ಒಂದು 10-15 ಫೀಟ್ ಮೇಲೆ ಹೋಗಿರ್ಬೋದು. ಅಂದರೆ ನಾರ್ಮಲ್ ಗಿಡದಷ್ಟು ನಿಮಗೆ ಊರಿನ ಅಡಿಕೆ ಅದರಷ್ಟೆಲ್ಲ ಉದ್ದ ಈ ಎತ್ತರ ಈ ಅಡಿಕೆ ಹೋಗೋದಿಲ್ಲ, ಈ ಸಿಂಗಾಪುರ್ ಅಡಿಕೆ ಹೋಗೋದಿಲ್ಲ. ಅಂದರೆ ನಿಮಗೆ ಲೇಬರ್ ಸಹ ಬೇಡ ಇದಕ್ಕೆ ಹಾಕಿದರೆ. ಅಂದರೆ ನಾನು ಹೇಳೋದು ಜಾಗ ಫುಲ್ ಈ ಅಡಿಕೆ ಹಾಕಿ ಅಂತ ಹೇಳೋದಲ್ಲ. ಅಂದರೆ ನೀವು ಜಾಗದ ಬದಿಯಲ್ಲಿ ಅಡಿಕೆಯನ್ನು ಹಾಕಿದರೆ ನಿಮಗೆ ಯಾವುದೇ ಮೇಂಟೆನೆನ್ಸ್ ಇಲ್ಲದೆ KGಗೆ 200-300 ನೀವು ಗಳಿಸ್ಬೋದು ಅಂತ ನಾನೊಂದು ಇನ್ಫಾರ್ಮೇಷನ್ ಕೊಡ್ತಿರೋದು ಅಷ್ಟೇ ನಿಮಗೆ. ನೋಡಿ, ನಾನು ನಿಮಗೆ ಈ ಅಡಿಕೆಯನ್ನು ತೋರಿಸ್ತೇನೆ. ಈ ಅಡಿಕೆಗೆ ಹೆಸರು ಮಲೇಷ್ಯಾ ಇಲ್ಲ ಅಂದರೆ ಸಿಂಗಾಪುರ್ ಅಡಿಕೆ ಅಂತ ಹೇಳ್ತಾರೆ ಇದಕ್ಕೆ. ಈ ಅಡಿಕೆಯಲ್ಲಿ ವೆರೈಟಿ ಅಂತ ಅಂದರೆ ಈ ಅಡಿಕೆಯ ಮೇಂಟೆನೆನ್ಸ್ ಕಡಿಮೆ, ನಿಮಗೆ ಲೇಬರ್ ಬೇಡ, ಮತ್ತು ಇದನ್ನು ನೀವು ಬಿದ್ದಲ್ಲಿ ಹುಟ್ಟಿದನ್ನು ನೀವು ಬಿಟ್ಟು ಬಿಟ್ಟರೆ ಅದು ನಿಮಗೆ ಒಂದು ಗಿಡ ಇದ್ದರೆ ಒಂದು 10-15 ಗಿಡ ಸಹ ಅಲ್ಲೇ ಸೈಡಲ್ಲಿ ಒಂದು ಪುಂಡಲಾಗಿ ಇರ್ತದೆ ಅದು. ಈ ಅಡಿಕೆಗೆ ಒಂದು ಗಿಡದಲ್ಲಿ 4-5 ಕೊನೆ ಬರ್ತದೆ. ಅಂದರೆ ಇದರ ಇನ್ಫಾರ್ಮೇಷನ್ ಡಿಟೇಲ್ಡಾಗಿ ಇನ್ಫಾರ್ಮೇಷನ್ ನಾನು ಮರದಿಂದ ಕೆಳಗೆ ಇಳಿದು ಹೇಳ್ತೇನೆ. ಇಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಮಾಡಲಿಕ್ಕೆ. ನಿಮಗೆ ಈ ಅಡಿಕೆಯನ್ನು ನಾನು ತೋರಿಸ್ತೇನೆ. ಈಗ ನಿಮಗೆ ಕಾಣ್ಬೋದು, ಕಾಣ್ತದೆ ಇಲ್ಲೋ ನನಗೆ ಸರಿ ಗೊತ್ತಿಲ್ಲ, ಕಾಣುವಾಗಿ ಟ್ರೈ ಮಾಡ್ತೇನೆ. ನೀವು ಕಾಣ್ಬೋದು ನಿಮಗೆ ಇದರಲ್ಲಿ. ನೋಡಿ, ಇದೇ ಆ ಅಡಿಕೆ, ಸಿಂಗಾಪುರ್ ಅಡಿಕೆ ಅಂದರೆ ಇದುವೆ. ನೋಡಿ, ದೊಡ್ಡ ಕೊನೆ ಇರ್ತದೆ ಇದರಲ್ಲಿ, ಚಿಕ್ಕ ಅಡಿಕೆ ಫುಲ್ ಕೆಂಪಾಗ್ತದೆ. ನೀವು ಇದನ್ನು ಕೆಲವರು ಹೇಳ್ತಾರೆ ಈ ಕೆಂಪಾಗೋಕ್ಕಿಂತ ಮೊದಲು ಒಂದೆರಡು ಅಡಿಕೆ ಕೆಂಪಾಗುವಾಗಲೇ ಇದನ್ನು ಕೊಯ್ದು ಬಿಡಬೇಕು. ಹಾಗೆ ಆದರೆ ನಿಮಗೆ ತೂಕ ಬರುವುದಿಲ್ಲ. ನೀವು ಇದನ್ನು ಫುಲ್ಲು ಕೆಂಪಾಗುವ ತನಕ ಬಿಟ್ಟರೆ ಮಾತ್ರ ಈ ಅಡಿಕೆ ನಿಮಗೆ ತೂಕ ಬರ್ತದೆ ಮತ್ತು ಫುಲ್ಲು ಬೆಳೆದು ಸಿಗ್ತದೆ ನಿಮಗೆ. ಮತ್ತು ನಾನು ಈ ಅಡಿಕೆಯನ್ನು ಕೊಯ್ಲಿಕ್ಕೆ ಯಾವತ್ತೂ ನಾನು ಈ ಏಣಿ ಕೊಕ್ಕೆಯಲ್ಲಿ ಯೂಸ್ ಮಾಡೋದಿಲ್ಲ. ನಾನು ಸೀದಾ ಮರಕ್ಕೆ ಹತ್ತಿ ಅದನ್ನು ಕೈಯಲ್ಲಿ ತೆಗೆದೇ ಗೋಣಿಗೆ ಹಾಕಿಕೊಂಡೇ ಬರೋದು. ಕೈಯಲ್ಲಿ ತೆಗೆದು ನಾನು ಕೆಳಗೆ ಸಹ ಹಾಕೋದಿಲ್ಲ. ಯಾಕೆ ಅಂದರೆ ಕೆಳಗೆ ಬಿದ್ದರೆ ಅದು ಫುಲ್ ಕೆಳಗೆ ಹರಡಿ ಹೋಗ್ತದೆ. ನೀವು ನೋಡ್ಬೋದು ಇಲ್ಲಿ ಇದರಲ್ಲಿ ಬೇರೆ ಹಿಂಗಾರ ಸಹ ಕಾಣ್ತಾ ಇರ್ಬೋದು ನೀವು. ನೋಡಿ, ಬೇರೆ ಒಂದು 4-5 ಕೊನೆ ಇರ್ಬೋದು ಇದರಲ್ಲಿ. ಈಗ ಇದೊಂದು ಕೊನೆ ಹಣ್ಣಾಗಿದೆ ನಿಮಗೆ. ನೋಡಿ, ಇದು ಹತ್ತಿರದಲ್ಲೇ ಇದ್ದದ್ದು ಗಿಡ, ಇದರಲ್ಲಿ ಎಲ್ಲ ಬಿದ್ದು ಹೋಗಿದೆ ಈಗ. ಹಾಗಾಗಿ ಸ್ವಲ್ಪ ಅಡಿಕೆ ಕಾಣ್ತದೆ ಇದರಲ್ಲಿ ಕೆಂಪಿದು. ನಿಮಗೆ ಜಾಸ್ತಿ ತೋರಿಸ್ತೇನೆ ನಾನು ನಿಮಗೆ. ನೋಡಿ, ಈಗ ಕಾಣ್ತದೆ ನೋಡಿ, ಇದರಲ್ಲಿ ನೋಡಿ ಎಷ್ಟು ಅಡಿಕೆ ಉಂಟಂತ. ಅಂದರೆ ನೀವು ಅಲ್ಲೇ ಸೈಡಲ್ಲಿದ್ದ ಗಿಡದ ವೇಸ್ಟ್ ಏನಾದರೂ ಇದು ಬುಡಕ್ಕೆ ಹಾಕಿಕೊಂಡಿದ್ರೆ ಸಾಕಾಗ್ತದೆ. ಆದರೆ ತುಂಬ ಬಿಸಿಲಿರಬಾರ್ದು, ತಂಪಿರಬೇಕು. ಮರದ ಅಡಿಯಲ್ಲಿ ಸಹ ಆಗ್ತದೆ ಇದು. ನೋಡಿ, ಇದು ಹತ್ತಿರದಿಂದ ತೋರಿಸ್ತಿದ್ದೇನೆ ನಾನು. ಇದು ಚಿಕ್ಕ ಗಿಡ ಇದೊಂದು. ನೋಡಿ, ಇದು ಹಿಂಗಾರ ಅದರದ್ದು, ಅಂದರೆ ಸ್ವಲ್ಪ ದೊಡ್ಡದಾಗಿದೆ. ಇದು ನೋಡಿ, ಇದು ಬಿಟ್ಟದಷ್ಟೇ ಈಗ ಸದ್ಯ. ಈ ಹಿಂಗಾರದ ಸ್ಮೆಲ್ ಸಹ ನೀವು ತುಂಬ ಪರಿಮಳ ಇರ್ತದೆ ಇದರದ್ದು. ಇಲ್ಲಿ ಹತ್ತುವಾಗ ನನಗೆ ಒಂದು ಸ್ಮೆಲ್ ಬರ್ತದೆ. ಈಗ ಮರೆಯಿಂದ ಕೆಳಗೆ ಇಳಿದು ಬಂದದಷ್ಟೇ. ನೋಡಿ, ಈ ಅಡಿಕೆಯಲ್ಲಿ ನೀವು ಒಂದು ಗಿಡದಲ್ಲಿ 4-5 ಕೊನೆಯಷ್ಟು ನೀವು ತೆಗಿಬೋದು. ಅಂದರೆ ಇದಕ್ಕೆ ಗೊಬ್ಬರ ಬೇಡ, ನೀರು ಬೇಡ. ಬೇರೆ ನಾವು ನಾರ್ಮಲ್ ಬೆಳೆಯುವಂಥ ಅಡಿಕೆಗೆ ಆದರೆ ಗೊಬ್ಬರ ಬೇಕು, ನೀರು ಬೇಕು, ಬಿಸಿಲಿಗೆ ಅದು ಕರೆಂಚುವುದು ಅದಕ್ಕೆ. ಮತ್ತು ಈ ಅಡಿಕೆಗೆ ಮೇಯ್ನಾಗಿ ಎಲೆ ಚುಕ್ಕಿ ರೋಗ, ಮತ್ತೊಂದು ರೋಗ, ಕೊಳೆ ರೋಗ ಅದೆಲ್ಲ ಯಾವುದು ಬರುವುದಿಲ್ಲ ಇದರಲ್ಲಿ. ನಾನು ಇಷ್ಟರ ತನಕ ನನ್ನಲ್ಲಿ ಇದ್ದಂತಹ ಈ ಅಡಿಕೆಯಲ್ಲಿ ಒಂದೇ ಒಂದು ರೋಗ ಕಾಣಲಿಲ್ಲ ಇದರಲ್ಲಿ. ಅಂದರೆ ಮತ್ತು ನಳ್ಳಿ ಉದುರುವುದು ಅದರೆಲ್ಲ ಯಾವ ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ನಾನು ಈ ಅಡಿಕೆ ಹಾಕಿದರೆ ನಿಮಗೆ ಪ್ರಾಫಿಟೇ ಅಂತ ಹೇಳ್ಬೋದು. ನಾನು ಹೇಳ್ಬೋದಂತ ಪ್ರಾಫಿಟೇ ಅದರಲ್ಲಿ, ಬೇರೆ ಮತ್ತೆ 2 ಮಾತಿಲ್ಲ ಅದರಲ್ಲಿ. ಈ ಅಡಿಕೆ ನೀವು
ಇದಕ್ಕೆ ನೀರು ಹಾಕೋದು ಬೇಡ. ಅದರಲ್ಲಿ ಆ ಗಿಡದಲ್ಲಿ ಅದರ ಹತ್ತಿರ ಇದ್ದ ಬೇರೆ ಕಾಟು ಗಿಡದಲ್ಲಿ ಯಾವುದು ಎಲೆ ಬೀಳ್ತದೆ ಅದನ್ನು ಅದರ ಬುಡಕ್ಕೆ ನೀವು ಕೂಡಿ ಇಟ್ಟರೆ ಸಾಕು. ಅದೇ ಗೊಬ್ಬರ ಆಗಿ ಕನ್ವರ್ಟ್ ಆಗಿ ಅದರಲ್ಲಿ ಸಿಕ್ಕಿದ ಮಿನರಲ್ಸ್ ಅದಕ್ಕೆ ಸಾಕಾಗ್ತದೆ. ಮತ್ತು ತುಂಬ ಬಿಸಿಲಿರುವಲ್ಲಿ ನೆಟ್ಟರೆ ಗೊತ್ತಿಲ್ಲ, ನಾನು ಟ್ರೈ ಮಾಡಲಿಲ್ಲ ಎಂತ ಅಂತ, ಅಂದರೆ ನೆಡೋದು ಸೂಕ್ತ ಅಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾವುದಾದ್ರೂ ತಂಪು ಇರುವ ಅಂದರೆ ಮರದ ಅಡಿಯಲ್ಲಿ ನೆಟ್ಟರೂ ಸಾಕಾಗ್ತದೆ. ಇದಕ್ಕೆ ಮರದ ಅಡಿಯಲ್ಲಿ ನೀವು ಅದೇ ಬೇರೆ ಅಡಿಕೆ ನೆಟ್ಟರೆ ನೀವು ಅದು ಉದ್ದಾಗುವುದಿಲ್ಲ, ಅಲ್ಲೇ ಸಪೂರಾಗಿ ಉದ್ದಾಗುವುದು, ಅದೆಲ್ಲ ಪ್ರಾಬ್ಲಮ್ ಉಂಟು ಅದಕ್ಕೆ. ಆದರೆ ಈ ಮಲೇಷ್ಯಾ ಅಡಿಕೆಗೆ ಆ ಪ್ರಾಬ್ಲಮ್ ಇಲ್ಲ. ಮತ್ತು ಈ ಅಡಿಕೆಯನ್ನು ನೀವು ಕೊಯ್ಯುವುದಾದರೆ ಮರಕ್ಕೆ ಹತ್ತಿ ಕೊಯ್ದೇ ಬೆಸ್ಟ್. ಅಂದರೆ ನೀವು ಕೊಕ್ಕೆಯಲ್ಲಿ ಕೊಯ್ದು ಹಾಕಿದರೆ ಅಡಿಯೆಲ್ಲ ನೀವು ಬಲ್ಲೆ ಎಲ್ಲ ತೆಗೆದು ಫುಲ್ಲು ಫ್ರೀ ಇದ್ದರೆ ನೀವು ಹಾಗೆ ತೆಗಿಬೋದು. ಅಂದರೆ ಹೆಕ್ಕಲಿಕ್ಕೆ ಕಷ್ಟ ಆಗೋದಿಲ್ಲ ಅಂತ ಇದ್ದರೆ ತೆಗಿಬೋದು. ಅಂದರೆ ದೊಡ್ಡ ದೊಡ್ಡ ಕೊಂಡೆ ಎಲ್ಲ ಆದರೆ ಅಡಿಕೆ ಜಾಸ್ತಿ ಇರ್ತದೆ, ಮತ್ತು ಅದು ಬಿದ್ದಾಗ ಫುಲ್ ಹರಡಿ ನಿಮಗೆ ಹೆಕ್ಕಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನಾನು ಮರಕ್ಕೆ ಹತ್ತಿ ಯಾವಾಗಲೂ ತೆಗೆಯೋದು. ಮತ್ತು ಈ ಅಡಿಕೆಯನ್ನು ಸುಲಿಲಿಕ್ಕೆ ಕಷ್ಟ ಅಂತ ಹೇಳ್ತಾರೆ ಕೆಲವರು, ಆದರೆ ನನ್ನ ಲೆಕ್ಕದಲ್ಲಿ ಈ ಅಡಿಕೆಯನ್ನು ಸುಲಿಲಿಕ್ಕೆ ಕಷ್ಟ ಇಲ್ಲ. ಯಾಕೆ ಅಂದರೆ ನಿಮಗೆ ಆ ಅಡಿಕೆಯನ್ನು ಸುಲಿಯುವ ಟ್ರಿಕ್ಸ್ ಗೊತ್ತಿದ್ದರೆ ಈ ಅಡಿಕೆಯನ್ನು ಸುಲಿಯುವುದು ಕಷ್ಟ ಅಲ್ಲ. ನಾನು ಫಸ್ಟಿಗೆ ನನಗೆ ಕಷ್ಟ ಆಗ್ತಿತ್ತು. ಯಾಕೆ ಅಂದರೆ ನನಗೆ ಅದರ ಅಡಿಕೆಯನ್ನು ಸುಲಿಯುವ ಟ್ರಿಕ್ಸ್ ಗೊತ್ತಿರಲಿಲ್ಲ. ನನ್ನ ಮನೆಗೆ ಬರುವ ಕೆಲಸದವರು ಸಹ ಒಂದೊಂದು ಟ್ರಿಕ್ಸ್ ಹೇಳ್ತಿದ್ರು. ಅದು ಸಹ ಎಲ್ಲ ಒಂದೇ ಇದ್ದು ಹೇಳೋದು ಟ್ರಿಕ್ಸ್. ಅಂದರೆ ನಾನು ಬೇರೆ ನನ್ನ ಮನೆಗೆ ಒಬ್ಬರು ಪಂಪ್ ರಿಪೇರಿ ಮಾಡಲಿಕ್ಕೆಲ್ಲ ಬರ್ತಾರೆ, ಅವರೊಂದು ಹೇಳಿದರು ಟ್ರಿಕ್ಸ್, ಇದನ್ನು ಹೀಗೆ ಸುಲಿ ಅಂತ ಹೇಳಿದರು. ಅದನ್ನು ನಾನು ಟ್ರೈ ಮಾಡಿದ್ದು. ಅದನ್ನು ಟ್ರೈ ಮಾಡುವಾಗ ಅದಾಗಲಿಲ್ಲ ಅವರು ಹೇಳಿದ್ದು. ನಾನು ಆಕ್ಸಿಡೆಂಟ್ಲಿ ನನ್ನದೇ ಒಂದು ಟ್ರಿಕ್ಸನ್ನು ಹಿಡಿದುಕೊಂಡದ್ದು. ಅದು ನನಗೆ ಬೆಸ್ಟ್ ಅಂತ ಅನ್ನಿಸ್ತದೆ. ಅದನ್ನು ನಿಮಗೆ ಹೇಳಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋಕ್ಕೆ ಹೇಳಬೇಕು. ಯಾಕೆ ಅಂದರೆ ಈ ವಿಡಿಯೋ ತುಂಬ ಲಾಂಗ್ ಆಗ್ತದೆ ನಾನು ಮಾಡಿದರೆ. ನಾನು ನಿಮಗೆ ಸುಲಿಯುವುದು ಹೇಗೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ನನ್ನ ನೆಕ್ಸ್ಟ್ ವೀಡಿಯೋ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ನಿಸಿ ನಿಮಗೆ ನೆಕ್ಸ್ಟ್ ವೀಡಿಯೋಕ್ಕೆ ಹೋಗಬೇಕಂತ ಅನ್ನಿಸಿದರೆ ಸಬ್ಸ್ಕ್ರೈಬ್ ಮಾಡಿ.